ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ತಾನೇ ಕಾಲೇಜ್ ಮುಗಿಸಿ ಮದುವೆ ಆಗಿರೋ ಯೌವನ ಚಿಂತ ಇರೋ ಹುಡುಗ ಹುಡುಗಿ ತರ ಆಡ್ತಾರೆ. ಅವರಿಬ್ಬರು ಸರಸ ಸಲ್ಲಾಪ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲ ಸಿಸ್ಟರ್, ದೇವ್ರಣಿಗೆ ನೋಡಕ್ಕಾಗಲ್ಲ. ಅವರಿಬ್ರು ಹಾಗೆ ಒಬ್ಬರನ್ನೊಬ್ಬನ ಪ್ರೀತಿ ಮಾಡ್ತಾನೇ ಇರಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ಯಾವುದೇ ಕಾರಣಕ್ಕೂ ಅವರಿಗೆ ಮಗು ಮಾತ್ರ ಆಗಬಾರ್ದು. ಯಾಕೆಂದ್ರೆ ಗೌತಮ್ ಗಮನ ಎಲ್ಲ ಆ ಮಗು ಕಡೆ ಆಗ್ಬಿಡತ್ತೆ. ಅದು ನನಗಿಷ್ಟ ಇಲ್ಲ. ನೀನು ಹೇಳೋದೇನೋ ಸರಿ, ಆದರೆ ರೆಕಾರ್ಡ್ಸ್ ಎಲ್ಲ ತೆಗೆದು ನೋಡಿದಾಗ ನಾವು ಬಿಟ್ಟು ಬಾಣ ನಮಗೆ ಬಂದು ಬ್ಯಾಕ್ ಫೈರ್ ಆದ ಉದಾಹರಣೆಗಳು ಜಾಸ್ತಿ ಅಲ್ಲೋದಿಷ್ಟೇ. ಈಗ ನೀನೇನೋ ಮಾಡೋದು, ಅದು ಮತ್ತೆ ನಮಗೆ ರಿವರ್ಸ್ ಬಂದು ಹೊಡೆಯೋದು, ಇದೆಲ್ಲ ಬೇಕಾ? ಈಗಷ್ಟೇ ಆಸ್ಪತ್ರೆ ಸೇರಿ ಆ ಟೆಸ್ಟು ಈ ಟೆಸ್ಟು ಅಂತ ಲೀಟರ್ ಗಟ್ಟಲೆ ರಕ್ತ ಕೊಟ್ಟು ಬಂದಿದ್ಯಾ, ಇನ್ನಷ್ಟು ರಕ್ತಪಾತ ಬೇಡ ಸಿಸ್ಟರ್. ನೀನು ಏನೇ ಮಾಡೋದಿದ್ರು ಸರಿಯಾಗಿ ಪ್ಲ್ಯಾನ್ ಮಾಡಿ ಮಾಡು. ಸೂಪರ್ ಸೇ ಊಪರ್ ಅಂತಾರಲ್ಲ, ಆ ಲೆವೆಲಿಗೆ ಇರಬೇಕು, ಆಗ ಮಾತ್ರ ವರ್ಕೌಟ್ ಆಗೋದು. ಇಷ್ಟು ದಿನ ನಾನು ಭೂಮಿಕಾನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೆ, ಆದರೆ ಈಗ ತಪ್ಪು ಮಾಡಲ್ಲ. ಅವಳನ್ನು ಸೀರಿಯಸ್ ಆಗಿ ತಗೋತೀನಿ. ಈ ಸಲ ನಾನು ಮಾಡಿರೋ ಪ್ಲ್ಯಾನ್ ನಾನೇ ಮಾಡಿದ್ದೀನಿ ಅಂತ ಗೊತ್ತಾಗಬಾರ್ದು, ಹಾಗೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಭೂಮಿಕಾಗೆ ಮಗು ಆಗಬಾರ್ದು. ನಮ್ಮ ವಂಶದ ಕುಡಿ ಅವಳ ಹೊಟ್ಟೆಯಲ್ಲಿ ಬೆಳಿಬಾರ್ದು. ರಾತ್ರಿ ಹೊತ್ತು ಈ ಥರ ನಕ್ಷತ್ರಗಳನ್ನ ನೋಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ? 6 ವರ್ಷ ಆಗಲಿ 60 ವರ್ಷನೇ ಆಗಿರಲಿ, ವಯಸ್ಸಿನ ಹಂಗಿಲ್ದೆ ಎಲ್ರಿಗೂ ಇಷ್ಟ ಆಗುತ್ತೆ. ಏನೋ ಒಂಥರ ಅಟ್ರಾಕ್ಷನು. ಇದು ನೋಡ್ತಾ ನೋಡ್ತಾ ನಾವು ಕಳೆದೋಗ್ಬಿಡ್ತೀವಿ. ನಮ್ಮ ಕಲ್ಪನೆಯಲ್ಲಿ ನಾವು ಒಂದು ನಕ್ಷತ್ರ ಆಗ್ಬಿಡ್ತೀವಿ. ಅಲ್ಲ, ಒಳ್ಳೆ ಮನ್ಸಿರೋರಷ್ಟೇ ಸತ್ತಾಗ ನಕ್ಷತ್ರ ಆಗ್ತಾರಂತೆ. ನನಗೆ ಆಶ್ಚರ್ಯ ಆಗೋದೇನಂದ್ರೆ ಭೂಮಿ ಮೇಲೆ ಅಷ್ಟೊಂದು ಜನ ಒಳ್ಳೆಯವರಿದ್ರ ಅಂತ. ನೋಡಿ ಎಷ್ಟು ನಕ್ಷತ್ರಗಳಿದೆ, ಲೆಕ್ಕನೇ ಇಡಕ್ಕಾಗಲ್ಲ, ಅಷ್ಟಿದೆ. ಅಲ್ಲ, ತೀರಾ ಒಳ್ಳೆಯವರು ಲಕ್ಷಕ್ಕೊಬ್ರು ಕೋಟಿಗೊಬ್ರು ಅಂತಾರೆ, ಆದ್ರೆ ಇಲ್ಲಿ ನೋಡಿ ಲಕ್ಷಗಟ್ಲೆ ಬಿಲಿಯನ್ ಗಟ್ಲೆ ನಕ್ಷತ್ರಗಳಿದೆ. ಭೂಮಿ ಮೇಲೆ ಅಷ್ಟೊಂದು ಒಳ್ಳೆತನ ಇದ್ದಿರೋದಕ್ಕೆ ಸಾಧ್ಯನೇ ಇಲ್ಲ. ಕಾನ್ಸೆಪ್ಟೇ ಸುಳ್ಳು ರೀ. ಗೌತಮ್ ಅವರೇ, ಎಲ್ಲಾದ್ರಲ್ಲೂ ಲಾಜಿಕ್ ಹುಡ್ಕೊಂಡು ಹೋದ್ರೆ ಲೈಫಲ್ಲಿ ಮ್ಯಾಜಿಕ್ ಇರಲ್ಲ. ರೈಟ್. ಈ ಹಿಂದೆ ಇದನ್ನೊಂದ್ಸತಿ ಹೇಳಿದ್ರಿ ನೀವು. ಏನು ಗೊತ್ತಾ, ನಾನು ಚಿಕ್ಕವನಿದ್ದಾಗ ನಮ್ಮಜ್ಜಿ ನನಗೆ ಚಂದ್ರನ್ ತೋರಿಸ್ತಾ ಕತೆ ಹೇಳ್ತಾ ಊಟ ಮಾಡಿಸ್ತಾ ಇದ್ರಂತೆ. ನಾನು ಆ ಚಂದ್ರನ ದೊಡ್ಡದಾಗಿರೋ ರವೆ ಉಂಡೆ ಅನ್ಕೊಂಡಿದ್ದಂತೆ. ಅದು ನನಗೆ ಬೇಕೇ ಬೇಕು ಅಂತ ಹಠ ಹಿಡಿತಾ ಇದ್ದಂತೆ, ರಚ್ಚೆ ಹಿಡಿತಾ ಇದ್ದಂತೆ. ಅದರಲ್ಲೂ ಈ ಹುಣ್ಣಿಮೆ ಕಳೆದು ಅದರ ಆದಮೇಲೆ ದಿನಗಳು ಕಳೀತಾ ಹೋದಾಗೆಲ್ಲ ಈ ಚಂದ್ರ ಕೂಡ ಚಿಕ್ಕದಾಗ್ತಾನಲ್ಲ, ಅವಾಗ ಯಾರೋ ಬಂದು ನನ್ನ ರವೆ ಉಂಡೆನ ತಿನ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹತ್ತು ರಂಪ ರಾಮಾಯಣ ಮಾಡ್ತಾ ಇದ್ದಂತೆ. ಸೊ ಮನೆಯವರೆಲ್ಲ ನನ್ನನ್ನು ಸುಮ್ಮನಾಗ್ಸೋದಕ್ಕೆ ಸರ್ದಿನಲ್ಲಿ ಬಂದು ಟ್ರೈ ಮಾಡ್ತಾ ಇದ್ರಂತೆ. ಎಷ್ಟೋ ಸರ್ತಿ ಇದು ವರ್ಕೌಟ್ ಆಗಲ್ಲ ಅಂತ ಕೈ ಚೆಲ್ಲಿದ್ದು ಇದೆಯಂತೆ. ನಮ್ಮ ಅಜ್ಜಿ ಅದನ್ನ ಈಗಲೂ ನೆನಪಿಸ್ಕೊಂಡು ಅವಾಗ ಹೇಳಿ ನಗ್ತಾ ಇರ್ತಾರೆ. ಬಟ್ ಒಂದಂತೂ ನಿಜ, ಈ ಆಕಾಶ, ಚಂದ್ರ, ನಕ್ಷತ್ರ ನಮ್ಮ ಪಾಲ್ಯನ ಎಷ್ಟು ಚೆನ್ನಾಗಿಟ್ಟಿದ್ವಲ್ವಾ? ನಿಜ. ಚಿಕ್ಕ ವಯಸ್ಸಿಂದ ನನಗೂ ಆಕಾಶ ಅಂದ್ರೆ ತುಂಬಾ ಆಸಕ್ತಿ. ನೋಡಿದಷ್ಟು ಇನ್ನೂ ನೋಡ್ಬೇಕು ಅಂತ ಅನ್ಸುತ್ತೆ. ಆಕಾಶ ನಮ್ಮನ್ನ ಅಷ್ಟು ಸೆಳೆಯುತ್ತೆ. ಪ್ರತಿ ಬಾರಿನೂ ಅಷ್ಟೇ ಆಸಕ್ತಿಯಿಂದ ನೋಡಿಸ್ಕೊಳ್ಳುತ್ತೆ. ನಾವು ಚಿಕ್ಕವರಿದ್ದಾಗ ಅಪ್ಪ, ಅಮ್ಮ, ಜೀವ, ಅಪ್ಪಿ, ನಾನು ರಾತ್ರಿ ಊಟ ಆದ್ಮೇಲೆ ಎಲ್ಲರೂ ಟೆರೆಸ್ ಮೇಲೆ ಹೋಗಿ ಚಾಪೆ ಹಾಕೊಂಡು ಸಾಲಾಗಿ ಮಲಗ್ತಿದ್ವಿ.
ಮಲ್ಕೊಂಡು ನಕ್ಷತ್ರ ಎಣಿಸ್ತಿದ್ವಿ. ಎಣಿಸ್ತಾ ನಾವು ಮಕ್ಕಳೆಲ್ಲ ಹಾಗೆ ಮಲ್ಕೊಂಡ್ಬಿಡ್ತಿದ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮ ರೂಮಲ್ಲಿ ಬೆಡ್ ಮೇಲೆ ಇರ್ತಿದ್ವಿ. ರಾತ್ರಿ ನಮಗೆ ನಿದ್ದೆ ಬರ್ತಿದ್ದಾಗೆ ಅಪ್ಪ ಅಮ್ಮ ನಮ್ಮನ್ನು ತಗೊಂಡು ಕೆಳಗೆ ಮಲಗಿಸ್ಬಿಟ್ಟಿರೋರು. ಅದೆಲ್ಲ ತುಂಬ ಚೆನ್ನಾಗಿರೋದು, ಒಳ್ಳೆ ನೆನಪು. ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ? ಆ ಸೀನ್ನ ಮತ್ತೆ ರೀಕ್ರಿಯೇಟ್ ಮಾಡೋಣ. ಹಾಂ ಬನ್ನಿ, ಇಲ್ಲೇ ಕೆಳಗಡೆ ಮಲ್ಕೊಂಡು ಒಂದಷ್ಟೊತ್ತು ನಕ್ಷತ್ರಗಳು ನೋಡೋಣ. ಇಲ್ಲಿ ಹಾಂ ನಿಮ್ಮ ಡ್ರೆಸ್ ಎಲ್ಲ ಗಲೀಜಾಗುತ್ತೆ. ಬಿಡ್ರಿ, ನಾನು ಮನಸ್ಸು ಮಾಡಿದ್ರೆ ಈ ಥರದ್ದು ಎಷ್ಟು ಬೇಕಾದ್ರೂ ಡ್ರೆಸ್ ತಗೋಬೋದು. ಆದರೆ ನಾನು ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಈ ಕ್ಷಣ ಮಾತ್ರ ಮತ್ತೆ ಸಿಗಲ್ಲ. ತುಂಬ ಕಾಸ್ಟ್ಲಿ, ಪ್ರೀಷಿಯಸ್. ಐ ಡೋಂಟ್ ವಾಂಟ್ ಟು ಲೂಸ್ ಇಟ್. ಪ್ಲೀಸ್ ಬನ್ನಿ, ಮಜಾ ಆಗುತ್ತೆ. ಬನ್ನಿ 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 ಬನ್ನಿ. ಹಾ, ರೆಡಿ? ಕಮ್. ಹುಷಾರು. ಎಷ್ಟು ಚೆನ್ನಾಗಿದೆ ಅಲ್ವಾ? ಗೌತಮ್ ಅವರೇ, ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಮೂಲೆಯಲ್ಲಿ ಬ್ರೈಟ್ ಆಗಿ ಆ ನಕ್ಷತ್ರ ಗೊಂಚಲು ನೋಡಿ. ಆ ನಕ್ಷತ್ರನ ರಂಗೋಲಿಯಲ್ಲಿ ಇಟ್ಟಿರೋ ಚುಕ್ಕಿಗಳ ಥರ ಜೋಡಿಸ್ಕೊಂಡು ಬಂದರೆ ಬಿಲ್ ಎತ್ತಿರೋ ಅರ್ಜುನನ್ ಥರ ಕಾಣುತ್ತೆ. ಅದನ್ನ ಓರಿಯನ್ ಬೆಲ್ಟ್, ಕನ್ನಡದಲ್ಲಿ ಓರಿಯನ್ ನಕ್ಷತ್ರ ಪುಂಜ ಅಂತೀವಿ. ಅದು ಓಕೆ, ಬಟ್ ಯಾಕೆ ಬಿಲ್ ಎತ್ತಿರೋ ಅರ್ಜುನನೇ ಆಗಬೇಕು? ಯಾಕೆ ದುಶ್ಯಾಸನನೋ ದುರ್ಯೋಧನನೂ ಆಗಬಾರ್ದು? ಗುಡ್ ಕ್ವೆಶನ್. ಅದಕ್ಕೆ ಉತ್ತರ ಏನು ಅಂದರೆ, ಅಷ್ಟು ಎತ್ತರದಲ್ಲಿ ಸ್ಥಾನ ಬರೀ ಒಳ್ಳೆಯವ್ರಿಗೆ ಮಾತ್ರ ಸಿಗೋದು. ಒಳ್ಳೆತನ ಮಾತ್ರ ಅಷ್ಟು ಎತ್ತರದಲ್ಲಿ ನಿಲ್ಲೋದು. ಅದೇ ಶಾಶ್ವತ ಉಳಿಯೋದು. ಒಳ್ಳೆತನಕ್ಕೆ ಏನು ಬೆಲೆ ಇದೆ ಅನ್ನೋದನ್ನ ಅದು ತೋರಿಸುತ್ತೆ. ಈಗ ಅರ್ಥ ಆಯ್ತು ನೋಡಿ, ಸತ್ತವರು ನಕ್ಷತ್ರ ಆಗ್ತಾರೆ ಅಂತ ಹೇಳ್ತಾರಲ್ಲ, ಅದು ಯಾಕೆ ಅಂತ. ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಒಳ್ಳೆ ಮನುಷ್ಯರು ಸತ್ತರೂ ಕೂಡ ಅವರು ನಕ್ಷತ್ರದ ಥರ ಮನಸ್ಸಿನಲ್ಲಿ ಉಳಿತಾರೆ ಅಂತ. ನಕ್ಷತ್ರನೇ ಆಗ್ಬಿಡ್ತಾರೆ ಅಂತಲ್ಲ. ನಕ್ಷತ್ರ ಬಿದ್ದಾಗ ಮನಸ್ಸಲ್ಲಿ ಏನಾದರೂ ವಿಶ್ ಮಾಡಿದ್ರೆ ಅದು ನಿಜ ಆಗುತ್ತಂತೆ. ಸರಿ, ನಕ್ಷತ್ರ ಎಲ್ರಿ ಬೀಳುತ್ತೆ? ಅದನ್ನ ಕನ್ನಡದಲ್ಲಿ ಉಲ್ಕೆ ಅಂತಾರೆ. ನಿಜ, ರೈಟ್? ಗೊತ್ತಾ? ಗೊತ್ತು, ನಾನೇನು ಅಷ್ಟು ದಡ್ಡಿ ಅಲ್ಲ. ಹಾಗಂತ ಒಂದು ನಂಬಿಕೆ ಇದೆ ಅಂತಾರೆ, ಅದನ್ನು ಹೇಳ್ದೆ ಅಷ್ಟೇ. ಅಷ್ಟಕ್ಕೂ ಅದರಿಂದ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಅಂದ್ಕೊಳ್ಬಾರ್ದು? ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು. ಅದ್ರ ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ಮನ್ಸಿನ ಮಾತ್ರ ಕೇಳಬೇಕಾಗತ್ತೆ. ಹೌದಾ? ಮನ್ಸಿನ ಮಾತು ಕೇಳಿದಕ್ಕೆ ತಾನೆ ನಾವಿಬ್ರು ಒಂದಾಗಿದ್ದು. ಆ ಜೋಡಿ ನಕ್ಷತ್ರ ತರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.